ರಾಜ್ಯ ರಾಜಕಾರಣದ ದೊಡ್ಡ ಮನೆ ಅಂದರೆ ಅದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಮನೆ. ಆದ್ರಿಂದು ಅದೇ ಮನೆಯನ್ನ ಬೆಳಗಿದ ಜ್ಯೋತಿ ಆರಿ ಹೋಗಿದೆ. ದೇವೇಗೌಡರ ಪ್ರೀತಿಯ ಮಡದಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಹತ್ತಾರು ಸಂಕಷ್ಟ ಎದುರಿಸಿದ್ದ ಗಟ್ಟಿಗೀತಿ, ಮನೆಗೆ ಬಂದವರಿಗೆಲ್ಲ ಅನ್ನ ಹಾಕ್ತಿದ್ದ ಅನ್ನಪೂರ್ಣೇಶ್ವರಿ, ಮಾಜಿ ಮುಖ್ಯಮಂತ್ರಿಗಳ ತಾಯಿ, ಮಾಜಿ ಪ್ರಧಾನಿಗಳ ಪತ್ನಿ, 6 ಮಕ್ಕಳ ಅಮ್ಮನಾಗಿದ್ದವರು ಚೆನ್ನಮ್ಮ. ಬದುಕಿನುದ್ದಕ್ಕೂ ಹಲವು ಸಂಕಷ್ಟ ಎದುರಿಸಿ ಗೆದ್ದಿದ್ದ ಚೆನ್ನಮ್ಮ ಈ ಬಾರಿ ಅನಾರೋಗ್ಯ ಅನ್ನೋ ಎದುರಾಳಿಯನ್ನ ಸೋಲಿಸಲು ಆಗಲೇ ಇಲ್ಲ. ಉಸಿರಾಟದ ತೊಂದರೆ ಅಂತ 4 ದಿನಗಳ ಹಿಂದೆ ಆಸ್ಪತ್ರೆ ಸೇರಿದ್ದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ವಿಧಿವಶ. ಬೆಂಗಳೂರಿನ ಆಸ್ಪತ್ರೆಯಲ್ಲೇ ಉಸಿರು ನಿಲ್ಲಿಸಿದ ಚೆನ್ನಮ್ಮ. ಸುದೀರ್ಘ 72 ವರ್ಷಗಳ ಒಡನಾಟ ದೇವೇಗೌಡರಿಗೆ ಕಣ್ಣೀರು ತರಿಸಿದೆ. ಅಮ್ಮನ ಅಕ್ಕರೆ ರೇವಣ್ಣನಿಗೂ ದುಃಖ ತರಿಸಿದೆ. ಕುಮಾರಸ್ವಾಮಿಗೂ ದುಃಖದಿಂದ ಹೊರಬರಲಾಗ್ತಿಲ್ಲ. ರಾಜ್ಯ ರಾಜಕೀಯದ ದೊಡ್ಡ ಗೌಡರ ಮನೆ ಅಂತಾನೆ ಕರೆಸ್ಕೊಳ್ಳೋ ದೇವೇಗೌಡರ ಕುಟುಂಬಕ್ಕೆ ಇಂದು ಬರಸಿಡಿಲೇ ಬಡಿದಂತಾಗಿದೆ. ಇಡೀ ಕುಟುಂಬದ ನೊಗ ಹೊತ್ತು ಸಾಕ್ತಿದ್ದ ಎಚ್.ಡಿ. ಪತ್ನಿ ಚೆನ್ನಮ್ಮ ಇಂದು ಸಂಜೆ 4 ಗಂಟೆಗೆ ತಮ್ಮ 85 ವರ್ಷಗಳ ಸಾರ್ಥಕ ಬದುಕಿಗೆ ಪೂರ್ಣ ವಿರಾಮ ಹೇಳಿದ್ದಾರೆ. 85 ವರ್ಷ ವಯಸ್ಸಾಗಿದ್ರೂ ದೇವಸ್ಥಾನ ಅದು ಇದು ಅಂತ ಲವಲವಿಕೆಯಿಂದಲೇ ಇರ್ತಿದ್ದ ಚೆನ್ನಮ್ಮ ಅವರಿಗೆ ಮೊನ್ನೆ ಅಂದ್ರೆ ಕಳೆದ ಬುಧವಾರ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಕೂಡಲೇ ಅವರನ್ನ ಬೆಂಗಳೂರಿನ ಇಂದಿರಾನಗರದಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. 4 ದಿನಗಳಿಂದಲೂ ವೈದ್ಯರು ನಿರಂತರ ಚಿಕಿತ್ಸೆ ನೀಡಿದರಾದರೂ ಚೆನ್ನಮ್ಮ ಅವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಂಜೆ 4 ಗಂಟೆ ಹೊತ್ತಿಗೆ ಹೃದಯಾಘಾತದಿಂದ ಚೆನ್ನಮ್ಮ ಉಸಿರು ಚೆಲ್ಲಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿಯಲ್ಲಿ 1941ರಲ್ಲಿ ಜನಿಸಿದ್ದ ಚೆನ್ನಮ್ಮ 1954ರಲ್ಲಿ ದೇವೇಗೌಡರ ಜೊತೆ ವಿವಾಹವಾಗಿದ್ರು. ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಸೇರಿದಂತೆ ಚೆನ್ನಮ್ಮ ಅವರಿಗೆ 4 ಗಂಡು ಮಕ್ಕಳಿದ್ರೆ 2 ಪುತ್ರಿಯರಿದ್ದಾರೆ. ಇಂಥ ತುಂಬು ಕುಟುಂಬವನ್ನ 7 ದಶಕಗಳಿಂದ ನಿಭಾಯಿಸಿದ್ದ ಚೆನ್ನಮ್ಮ ಇಂದು ವಿಧಿವಶರಾಗ್ತಿದ್ದಂತೆ ದೊಡ್ಡಗೌಡರ ಮನೆಯಲ್ಲಿ ಶೋಕ ಆವರಿಸಿದೆ. ಮುದ್ದಿನ ಮಡದಿಯನ್ನ ಮುತ್ತೈದೆಯಾಗಿ ಕಳಿಸಿಕೊಟ್ಟ ಎಚ್.ಡಿ. ಗೌಡ್ರು ನನಗೆ ಈಗ ತಾನೇ ಏನು ಹೇಳ್ತಿದ್ರು ಅಂದರೆ, ನನಗೆ ಇಂಟ್ಯೂಷನ್ ಏನಾಯಿತು, ನಾನು ಬಂದು ಹಣೆಗೆ ಒಂದು
ಕುಂಕುಮವನ್ನು ಇಟ್ಟು ನಾನು ಒಂದು 5 ನಿಮಿಷ ಪ್ರೇಯರ್ ಮಾಡ್ಕೊಳ್ತಾ ಇರುವಾಗಲೇ ಉಸಿರು ಬಿಟ್ಟರು ಅಂತೇಳಿದರೆ, ಹೌದು, ಇಂದು ಮಧ್ಯಾಹ್ನವೇ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ತೀವ್ರತರನಾಗಿ ಏರುಪೇರಾಗಿತ್ತು. ಸುದ್ದಿ ತಿಳಿದ ಕೂಡಲೇ ದೇವೇಗೌಡರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಕೊನೆಯುಸಿರೆಳೆಯೋ ಮುನ್ನ ದೇವೇಗೌಡರು ಚೆನ್ನಮ್ಮ ಅವರಿಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟಿದ್ರು. ಈ ವೇಳೆ ದೇವೇಗೌಡರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ರು. ಇದಾಗಿ ಕೆಲವೇ ಹೊತ್ತಿನಲ್ಲಿ ಚೆನ್ನಮ್ಮ ಕೊನೆಯುಸಿರೆಳೆದಿದ್ರು. ಆಸ್ಪತ್ರೆಯಲ್ಲೇ ಇದ್ದ HDD ಪತ್ನಿಯನ್ನ ನೆನೆದು ಕಣ್ಣೀರು ಹಾಕಿದ್ರೆ, ರೇವಣ್ಣ, ಕುಮಾರಸ್ವಾಮಿ ಭಾವುಕರಾಗಿಯೇ ಆಸ್ಪತ್ರೆಗೆ ದೌಡಾಯಿಸಿದ್ರು. ಮೊಮ್ಮಗ ನಿಖಿಲ್, ಅಳಿಯ ಡಾಕ್ಟರ್ ಮಂಜುನಾಥ್, ಸೊಸೆಯಂದಿರು ಆಸ್ಪತ್ರೆಗೆ ಆಗಮಿಸಿದ್ರು. ಮಾಜಿ ಸಿಎಂಗಳಾದ BSY, ಬೊಮ್ಮಾಯಿ ಆಸ್ಪತ್ರೆಯಲ್ಲೇ ಅಂತಿಮ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ಸಿಎಂ DK ಶಿವಕುಮಾರ್ ಕೂಡ ಚೆನ್ನಮ್ಮ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಚೆನ್ನಮ್ಮ ಅವರ ಗಟ್ಟಿತನದ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಚೆನ್ನಮ್ಮನವರು ತಮ್ಮ ಜೀವನದಲ್ಲಿ ಎದುರಾದ ಕಷ್ಟ ನೋವುಗಳಿಂದ ಕುಗ್ಗದೆ ಎಲ್ಲವನ್ನೂ ಧೈರ್ಯದಿಂದ ಎದುರಿಸಿದ್ದ ಗಟ್ಟಿಗೀತೆ. ದೇವೇಗೌಡರ ರಾಜಕೀಯ ಜೀವನದ ಏಳುಬೀಳಿನ ನಡುವೆ ದೊಡ್ಡ ಕುಟುಂಬವನ್ನ ಪರೆಯುತ್ತಾ ಬಂದ ಅವರು ಒಬ್ಬ ಆದರ್ಶ ಗೃಹಿಣಿಯಾಗಿದ್ರು. ಮಾಜಿ ಪ್ರಧಾನಿಗಳ ಮಡದಿಯಾಗಿದ್ರು. ಯಾವ ಹಮ್ಮು ಬಿಮ್ಮು ಇಲ್ಲದೆ ಎಲ್ಲರನ್ನೂ ಅಕ್ಕರೆಯಿಂದ ಕಾಣುತ್ತಿದ್ದ ಚೆನ್ನಮ್ಮನವರು ಮಾದರಿ ಸತಿಯಾಗಿ ತುಂಬು ಜೀವನ ಸಾಗಿಸಿದವರು. ದೀರ್ಘಕಾಲದ ಸಂಗಾತಿಯನ್ನ ಈ ಇಳಿವಯಸ್ಸಿನಲ್ಲಿ ಕಳೆದುಕೊಂಡ ದೇವೇಗೌಡರಿಗೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡಲಿ. 8 ದಶಕಗಳ ಕಾಲ ಬದುಕಿದ್ದ ಚೆನ್ನಮ್ಮ ದೇವೇಗೌಡರ ಜೊತೆ 7 ದಶಕಗಳ ಕಾಲ ದಾಂಪತ್ಯ ಜೀವನ ನಡೆಸಿದ್ರು. 6 ಮಕ್ಕಳ ತಾಯಿಯಾಗಿದ್ದ ಚೆನ್ನಮ್ಮ ಎಂದಿಗೂ ಹಮ್ಮು ಬಿಮ್ಮು ತೋರಿಸಿರಲಿಲ್ಲ. ಇಂಥ ಸರಳ ಜೀವಿ ಇಂದು ವಿಧಿವಶರಾಗಿರೋದು ಕರುನಾಡೆ ಕಂಬನಿ ಮಿಡಿಯುವಂತೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.